ನಮಸ್ಕಾರ ವೀಕ್ಷಕರೇ. ರಾಮಾಯಣ ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಮುಖ್ಯವಾದದ್ದು. ಈ ಮಹಾಕಾವ್ಯವನ್ನು ವಾಲ್ಮೀಕಿ ಮಹರ್ಷಿಗಳು ರಚಿಸಿದ್ದು ನಮ್ಮ ದೇಶದ ಮಣ್ಣಿನ ಕಣಕಣದಲ್ಲೂ ರಾಮಾಯಣ ಹಾಸುಹೊಕ್ಕಾಗಿದೆ. ರಾಮಾಯಣ ಅಂದರೆ ರಾಮನ ಇತಿಹಾಸ ಅಂತ ಅರ್ಥ. ರಾಮಾಯಣದಲ್ಲಿ ರಾಮನ ಕುರಿತು, ಸೀತೆಯ ಕುರಿತು, ಸೀತೆಯನ್ನು ಅಪಹರಿಸಿದ ರಾವಣನ ಸಂಹಾರದ ಕುರಿತು ಕಥೆಗಳಿವೆ. ಇನ್ನು ರಾಮಾಯಣ ಕೇವಲ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ, ವಿದೇಶದಲ್ಲೂ ಕೂಡ ರಾಮಾಯಣ ಪ್ರಸಿದ್ಧವಾಗಿದೆ. ಅಲ್ಲಿ ರಾಮಾಯಣದ ಕುರುಹುಗಳಿವೆ. ಅಲ್ಲಿನ ಮಣ್ಣಿನಲ್ಲಿ ರಾಮಾಯಣ ಸಮ್ಮಿಳಿತವಾಗಿದೆ. ಅಲ್ಲಿನ ಸಂಸ್ಕೃತಿಯೊಂದಿಗೆ ರಾಮಾಯಣ ಬೆಸೆದುಕೊಂಡಿದೆ. ಅಲ್ಲಿನ ದೇವಾಲಯಗಳಲ್ಲಿ ರಾಮಾಯಣದ ಕೆತ್ತನೆಗಳಿವೆ. ಹಾಗಾದರೆ ಯಾವೆಲ್ಲ ದೇಶಗಳಲ್ಲಿ ಇಂದಿಗೂ ಕೂಡ ರಾಮಾಯಣ ಪ್ರತೀತಿಯಲ್ಲಿದೆ ಅನ್ನೋದರ ಸಂಪೂರ್ಣ ವಿವರ ಎಲ್ಲಿದೆ ನೋಡಿ. ರಾಮಾಯಣ ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಮುಖ್ಯವಾದದ್ದು. ವಾಲ್ಮೀಕಿ ರಾಮಾಯಣದಲ್ಲಿ ರಾಮನ ದೈವಿಕ ಸ್ವರೂಪವನ್ನು ವಿಶ್ಲೇಷಿಸಲಾಗಿದೆ. ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲ, ಬೌದ್ಧ ಹಾಗೂ ಜೈನ ಧರ್ಮದಲ್ಲೂ ಕೂಡ ರಾಮಾಯಣವನ್ನು ವಿಶೇಷವಾಗಿ ಬಿಂಬಿಸಲಾಗಿದೆ. ರಾಮನು ಬೋಧಿಸತ್ವನೆಂದು ಹೇಳುವ ಜಾತಕ ಕಥೆ ಇದು. ಇಲ್ಲಿ ಯಾವುದೇ ಯುದ್ಧ ಇಲ್ಲ, ಯಾವುದೇ ದ್ವೇಷವಿಲ್ಲ. ಇಲ್ಲಿ ರಾಮ, ಸೀತೆ, ಲಕ್ಷ್ಮಣ ಸನ್ಯಾಸಿಗಳಾಗಿರ್ತಾರೆ. ರಾಜ್ಯಕ್ಕಾಗಿ ಹೋರಾಡುವ ಬದಲು ಜಗತ್ತನ್ನೇ ತ್ಯಜಿಸಿದ್ರು ಅಂತ ಬಿಂಬಿಸಲಾಗಿದೆ. ಏನು ರಾಮಾಯಣ ಅಂದರೆ ಇಲ್ಲಿ ಖಳನಾಯಕ ಯಾರು ಹೇಳಿ? ರಾವಣ. ಆದರೆ ಜೈನ ರಾಮಾಯಣದಲ್ಲಿ ರಾವಣನನ್ನ ಉದಾತ್ತ ರಾಜ ಅಂತ ಬಣ್ಣಿಸಲಾಗಿದೆ. ರಾಮ ಒಬ್ಬ ಸನ್ಯಾಸಿ. ಜೈನರ ಅಹಿಂಸಾ ತತ್ವವನ್ನ ಪಾಲಿಸಿದ ರಾಮ ಕೊಲ್ಲೋದನ್ನ ನಿರಾಕರಿಸಿದ್ದ ಅಂತ ಇಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಮಪ್ಪಿಲ ರಾಮಾಯಣ, ಇದು ಮಹಾಕಾವ್ಯದ ಸನಾತನಿ ಮುಸ್ಲಿಮಾನ್ ಆವೃತ್ತಿಯಾಗಿದೆ. ಹಿಂದೂ ಮತ್ತು ಇಸ್ಲಾಮಿಕ್ ಅಂಶಗಳನ್ನು ಸಂಯೋಜಿಸುವ ಅಪರೂಪದ ರೂಪಾಂತರ. ನೋಡಿ, ರಾಮಾಯಣ ಹೇಗೆ ಧಾರ್ಮಿಕ ಗಡಿಗಳನ್ನು ಮೀರಿ ಹೊಂದಿಕೊಳ್ಳುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಇನ್ನು ಚೀನಾ ಟಿಬೇಟಿಯನ್ ರಾಮಾಯಣದಲ್ಲಿ ರಾಮ ಇಲ್ಲಿ ಬೋಧಿಸತ್ವ. ಯುದ್ಧಕ್ಕಿಂತಲೂ ಮಿಗಿಲಾಗಿ ಸ್ವಯಂ ಅನ್ವೇಷಣೆಯ ಮೇಲೆ ಇದು ಹೆಚ್ಚು ಕೇಂದ್ರೀಕೃತವಾಗಿದೆ. ಟಿಬೇಟಿಯನ್ ಆವೃತ್ತಿಗಳು ಸ್ಥಳೀಯ ಪುರಾಣಗಳ ಅಂಶಗಳನ್ನು ಸೇರಿಸುತ್ತೆ. ಇದರಲ್ಲಿ ಭಾರತೀಯ ಆವೃತ್ತಿಗಳಲ್ಲಿ ಕಂಡುಬರದ ದೇವತೆಗಳನ್ನ, ದೈವಿಕ ಅಂಶಗಳನ್ನ ಸೇರಿಸಲಾಗಿದೆ. ಮ್ಯಾನ್ಮಾರ್ ಹಾಗೂ ಬರ್ಮೀಸ್ ಪರಂಪರೆಯಲ್ಲಿ ರಾಮ, ಇಲ್ಲಿ ರಾಮನನ್ನ ಇಲ್ಲಿಯಮ ಅಂತಾನು ಕರೀತಾರೆ. ದೈವಿಕ ರೂಪಕ್ಕಿಂತಲೂ ಹೆಚ್ಚಾಗಿ ಮಾನವನ ರೂಪದಲ್ಲಿ ತೋರಿಸಲಾಗಿದೆ. ಇನ್ನು ರಾವಣನಿಗೆ ಇಲ್ಲಿ ದಾತಗಿರಿ ಅಂತ ಹೇಳಲಾಗುತ್ತೆ. ಈತನಿಗೆ ದುರಂತ ಹಿನ್ನೆಲೆ ನೀಡಲಾಗಿದ್ದು ಆತನನ್ನ ಹೆಚ್ಚು ಸಹಾನುಭೂತಿಯಿಂದ ತೋರಿಸಲಾಗಿದೆ. ಇನ್ನು ಜಪಾನ್ನಲ್ಲಿ ಯಾವ ರೀತಿ ರಾಮಾಯಣವನ್ನ ಬಿಂಬಿಸಲಾಗಿದೆ ಅಂದ್ರೆ ಆಗ್ನೇಯ ಏಷ್ಯಾದ ಆವೃತ್ತಿಯಿಂದ ಇದು ಪ್ರಭಾವಿತವಾಗಿದೆ. ಯುದ್ಧಕ್ಕಿಂತ ಹೆಚ್ಚಾಗಿ ನೈತಿಕ ಪಾಠಗಳತ್ತ ಗಮನ ಹರಿಸುತ್ತೆ. ರಾಮಾಯಣದಲ್ಲಿ ಬಹುಮುಖ್ಯ ಪಾತ್ರ ಅಂದ್ರೆ ಅದು ಹನುಮಂತ ನಿಜಕ್ಕೂ ರಾಮನ ಪಾಲಿಗೆ ಬಂಟನೇ, ರಕ್ಷಕನೇ ಆಗಿದ್ದ. ಅದೇ ರೀತಿ ಜಪಾನ್ನಲ್ಲೂ ಬಜರಂಗ ಬಲಿಯನ್ನ ಬೌದ್ಧ ರಕ್ಷಕ ವ್ಯಕ್ತಿಯಾಗಿ ತೋರಿಸಲಾಗಿದೆ. ಇಂಡೋನೇಷ್ಯಾ ರಾಮಾಯಣದಲ್ಲಿ ಸುಗ್ರೀವನನ್ನ ವೈಭವೀಕರಿಸಲಾಗಿದೆ. ವಾಲಿಯೊಂದಿಗಿನ ಸಂಘರ್ಷವನ್ನ ಇಲ್ಲಿ ವಿಸ್ತರಿಸಲಾಗಿದೆ. ರಾವಣನನ್ನ ದುರಂತವಾಗಿ, ಆದರೆ ಉದಾತ್ತ ವಿರೋಧಿಯಾಗಿ ಚಿತ್ರಿಸಲಾಗಿದೆ. ಇನ್ನು ಕಾಂಬೋಡಿಯಾ ರಾಮಾಯಣದಲ್ಲಿ ಸೀತಾಮಾತೆ ಬಹುಮಹತ್ತರ ಪಾತ್ರವನ್ನ ವಹಿಸ್ತಾಳೆ. ಕಾಂಬೋಡಿಯಾದ ದೇವಾಲಯಗಳಲ್ಲೂ ಕೂಡ ರಾಮಾಯಣದ ಕೆತ್ತನೆಗಳಿವೆ. ಇನ್ನು ಥೈಲ್ಯಾಂಡ್ ರಾಮಾಯಣದಲ್ಲಿ ಥಾಯ್ ರಾಜರು ರಾಮನೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಈ ಆವೃತ್ತಿಯನ್ನ ಅಲ್ಲಿನ ರಾಜ ಸಂಸ್ಕೃತಿಯೊಂದಿಗೆ ಜೋಡಿಸಲಾಗಿದೆ. ರಾವಣ ಅಂದ್ರೆ ಇಲ್ಲಿ ತೋಸಕ ಅಂತ. ಇಲ್ಲಿ ದೊಡ್ಡ ಪಾತ್ರವನ್ನ ನಿರ್ವಹಿಸ್ತಾನೆ. ಖಳನಾಯಕನಿಗಿಂತ ಬೇರೆ ರೀತಿಯಲ್ಲಿ ಬಿಂಬಿಸಲಾಗಿದೆ. ಇನ್ನು ಲಾವೋಸ್ನಲ್ಲಿ ರಾಮಾಯಣವನ್ನ ಹೇಗೆ ಬಿಂಬಿಸಲಾಗಿದೆ ಅಂದ್ರೆ ರಾಮನ ಪ್ರತಿ ಹೆಜ್ಜೆಯೊಂದಿಗೆ ಹೆಜ್ಜೆ ಇಟ್ಟವನು, ರಾಮನ ವನವಾಸದಲ್ಲಿ ಅಣ್ಣನ ಜೊತೆ ಹೆಜ್ಜೆ ಹಾಕಿದ ಲಕ್ಷ್ಮಣನಿಗೆ ರಾಮನಷ್ಟೇ ಪ್ರಾಮುಖ್ಯತೆ ನೀಡಲಾಗಿದೆ. ಇಲ್ಲಿ ಭಾರತೀಯ ರಾಮಾಯಣಕ್ಕಿಂತಲೂ ಹೆಚ್ಚು ಬೌದ್ಧ ಪ್ರಭಾವಗಳನ್ನು ಹೊಂದಿದೆ. ಇನ್ನು ಫಿಲಿಪೈನ್ಸ್ನ ರಾಮಾಯಣದಲ್ಲಿ ಇಲ್ಲಿ ರಾಮನ ಸ್ಥಾನದಲ್ಲಿ ಸುಲ್ತಾನ ಬರ್ತಾನೆ. ವಿಶಿಷ್ಟ ಇಸ್ಲಾಮಿಕ್ ಮತ್ತು ಸ್ಥಳೀಯ ಅಂಶಗಳನ್ನು ಇದು ಒಳಗೊಂಡಿದೆ. ಧರ್ಮ ಅಥವಾ ಭಕ್ತಿಗಿಂತ ಹೆಚ್ಚಾಗಿ ರಾಜತಾಂತ್ರಿಕತೆಗೆ ಒತ್ತು ನೀಡಲಾಗಿದೆ. ಹೀಗೆ ವಿದೇಶಗಳ ನೆಲದಲ್ಲೂ ನಮ್ಮ ರಘುಕುಲ ತಿಲಕ ರಾಮ ಹಾಸುಹೊಕ್ಕಾಗಿದ್ದಾನೆ. ರಾಮಾಯಣ ವಿಶೇಷವಾದ ರೀತಿಯಲ್ಲಿ
ಸಮ್ಮಿಳಿತವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ವಿದೇಶಗಳಲ್ಲಿ ಹೇಗೆ ವಿಶೇಷವಾದ ರೀತಿಯಲ್ಲಿ ರಾಮಾಯಣವನ್ನ ಬಿಂಬಿಸಲಾಗಿದೆ ಅಂತ. ಚೀನಾ, ಜಪಾನ್, ಇಂಡೋನೇಷಿಯಾ, ಫಿಲಿಪೈನ್ಸ್ಗಳ ನೆಲದಲ್ಲಿ ಅಲ್ಲಿನ ಸಂಸ್ಕೃತಿ ಜೊತೆಗೆ ಅಲ್ಲಿನ ಧಾರ್ಮಿಕ ಪರಂಪರೆಯ ಜೊತೆಗೆ ರಘುಕುಲ ತಿಲಕ ರಾಮ ಬೆಸೆದುಕೊಂಡಿದ್ದಾನೆ. ಹನುಮಂತ ರಾರಾಜಿಸುತ್ತಿದ್ದಾನೆ. ಸೀತಾಮಾತೆ ದೈವಿಕ ಸ್ಥಾನವನ್ನ ಪಡೆದಿದ್ದಾಳೆ. ಅಲ್ಲಿನ ದೇಗುಲಗಳಲ್ಲಿ ರಾಮಾಯಣದ ಕೆತ್ತನೆಗಳಿವೆ. ಇದರಲ್ಲೇ ಗೊತ್ತಾಗುತ್ತೆ ವಿದೇಶಗಳಲ್ಲೂ ಕೂಡ ರಾಮಾಯಣ ಯಾವ ರೀತಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.